ಅಖಂಡ ಭಾರತದ ಸಂಕಲ್ಪ ಮಾಡುವುದಾದರೆ ಅದಕ್ಕೆ ಮೂಲವೇ ಈ ವಂದೇ ಮಾತರಂ ಗೀತೆ ಎಂದು ಖ್ಯಾತ ವಾಗ್ಮಿ ಕಿರಣ್ ರಾಮ್ ಅಭಿಪ್ರಾಯಪಟ್ಟರು. ಸುಜ್ಞಾನ ರಾಷ್ಟ್ರೀಯ ಚಿಂತನೆ ವೇದಿಕೆಯಿಂದ ಕುಮಟಾದ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ನಡೆದ ವಂದೇ ಮಾತರಂ 150ರ ಬಗ್ಗೆ ಚಿಂತನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ವಾಗ್ಮಿ ಕಿರಣ್ ರಾಮ್ ಅವರು ವಂದೇ ಮಾತರಂ ಗೀತೆಯನ್ನ ತುಂಡು ಮಾಡಬೇಕು ಎಂದು ಪ್ರಯತ್ನ ಪ್ರಾರಂಭವಾದಾಗಿನಿಂದ ಭಾರತವು ತುಂಡಾಗಲು ಪ್ರಾರಂಭವಾಯಿತು. ಅಖಂಡ ವಂದೇ ಮಾತರಂ ಬಂಗಾಳವನ್ನ ಒಟ್ಟಾಗಿಸಲು ಕ್ರಾಂತಿ ಮಂತ್ರವಾಗಿತ್ತು. ಆದರೆ ಆಗಿನ ರಾಜಕೀಯ ಸ್ಥಿತಿ ವಂದೇ ಮಾತರಂ ತುಂಡರಿಸಲು ಮುಂದಾಯಿತು. ವಂದೇ ಮಾತರಂ ಗೀತೆಯನ್ನು ತಾಯಿಯನ್ನು ದುಷ್ಟ ಸಂಹಾರಿಣಿಯಾಗಿ ದುರ್ಗೆಯಾಗಿ ವರ್ಣನೆ ಮಾಡಲಾಗಿದೆ. ಭಾರತದಲ್ಲಿ ಜ್ಞಾನ ಕೇಸರಾದ ವಿವೇಕಾನಂದರು ಹಾಗೂ ಸಹೋದರಿ ನಿವೇದಿತಾ ವಂದೇ ಮಾತರಂ ಗೀತೆಯನ್ನು ಅದೆಷ್ಟೋ ವರ್ಣನೆ ಮಾಡಿದ್ದಾರೆ. ಭಾರತದಲ್ಲಿ ಮೊದಲು ನಿರ್ಮಾಣವಾದ ರಾಷ್ಟ್ರದ ಧ್ವಜದಲ್ಲಿ ವಂದೇ ಮಾತರಂ ಬರಹವನ್ನು ಕಾಣಬಹುದಾಗಿದೆ ಎಂದು ಅವರು ವಿವರಿಸಿದರು. 1923ರಲ್ಲಿ ಯಾರದೋ ಮಾತಿಗೆ ನಾವು ನಮ್ಮತನವನ್ನ ಬಿಟ್ಟುಕೊಟ್ಟೆವು. ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಹಾಡನ್ನು ಹಾಡುವುದನ್ನು ನಿಲ್ಲಿಸುವ ಪ್ರಯತ್ನ ನಡೆಯಿತು. ಸ್ವತಂತ್ರ ಭಾರತದಲ್ಲಿ ಆಕಾಶವಾಣಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ತಡೆಯಲಾಯಿತು. ಆ ಹಾಡು ಬ್ಯಾಂಡ್ಗೆ ಹೊಂದಿಕೆ ಆಗುವುದಿಲ್ಲ ಎಂದು ಅದನ್ನು ಎಲ್ಲೆಡೆಯಲ್ಲಿ ಅದನ್ನು ತಿರಸ್ಕಾರ ಮಾಡಿದ್ರು. ಆದರೂ ಸ್ವಾತಂತ್ರ್ಯ ಹೋರಾಟದಿಂದ ಇಲ್ಲಿಯವರೆಗೆ ಜನಜೀವನದ ಜೊತೆಗೆ ಬೆಸೆದುಕೊಂಡು ಬಂದಿದೆ ಎಂದರು. ಶುರುವಾಯಿತು. ಕಾರಣ ಏನು ಗೊತ್ತಾ? ಮುಸ್ಲಿಂ ಲೀಗ್ ಹುಟ್ಕೊಳ್ತು. ಮುಸ್ಲಿಂ ಲೀಗ್ ಅವರು ಹೇಳಿದ್ರು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕೀಗ ಅಂತ. ಅಲ್ಲಿಗೆ ಭಾರತದ ಒಂದು ಅಂಗ ಅವತ್ತು ಸೈಡ್ ಸರಿತು. ಭಾರತಕ್ಕೆ ಸ್ವತಂತ್ರ ಸಿಕ್ತು. ಜನಗಣಮನವನ್ನ ನಾವು ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ ತೀರ್ಮಾನವನ್ನು ಮಾಡಲಾಯಿತು. ಅದು ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗುತ್ತೆ ಅಂತಂದ್ರು. ಈ ತರದ ನಾನಾ ಕಥೆಗಳನ್ನು ಹೇಳಿ ಮತ್ತೆ ತುಂಡಾದ ವಂದೇ ಮಾತರಂ ಮುಂದುವರಿಸುವ ಆದೇಶವನ್ನು ಕೊಟ್ಟರು. ಈ ಕಡೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿತು. ಪಾಕಿಸ್ತಾನದ ನಮ್ಮ ಭಾರತದ ಕಾಶ್ಮೀರದ ತುದಿಯನ್ನ ಅವರು ತಗೊಂಡಿದ್ದಾರೆ. ಇವತ್ತಿಗೂ ನಮಗೆ ಕೊಡ್ತಿಲ್ಲ. ಅದೇ ಸಂಪ್ರದಾಯ ಮುಂದುವರಿಸ್ಕೊಂಡು ಬಂದ್ವಿ. ಚೀನಾದವರು ಆಕ್ರಮಣ ಮಾಡಿ ಅವರು ಚೀನಾದ ಭಾಗವನ್ನು ಭಾರತದ ಭಾಗವನ್ನು ಅವ್ರು ತಗೊಂಡ್ರು. ಅವರು ಇವತ್ತಿಗೂ ಕೊಡ್ತಾ ಇಲ್ಲ. ಅಂದ್ರೆ ಏನು, ಎಲ್ಲಿಯ ತನಕ ವಂದೇ ಮಾತರಂ ನಾವು ಪೂರ್ಣ ಪ್ರಮಾಣದಲ್ಲಿ ಹೇಳೋದಿಲ್ವೋ ಅಲ್ಲಿಯ ತನಕ ಭಾರತದಿಂದ ಹೋದಂತ ಜಾಗಗಳು ವಾಪಸ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈ ಹಾಡು ಹುಟ್ಟಿದ್ದೇ ಭಾರತವನ್ನು ಅಖಂಡ ಭಾರತವನ್ನಾಗಿ ನೋಡ್ಲಿಕ್ಕೆ ಅನ್ನೋದನ್ನ ನಾವು ಮರೆತಿರೋ ಪರಿಣಾಮ ಈ ತರದ ಸಂಕಟಗಳು ಉತ್ಪತ್ತಿ ಆಗ್ತಾ ಇದೆ. ಗಿರೀಶ್ ವನ್ನಳ್ಳಿ ನಿರೂಪಿಸಿದರು. ಪ್ರಜ್ಞಾ ವಂದೇ ಮಾತರಂ ಗೀತೆ ಹಾಡಿದಳು. ಪ್ರತಾಪ್ ಪ್ರಭು ಸ್ವಾಗತಿಸಿದರು. ರಾಮಚಂದ್ರ ಮಡಿವಾಳ ವಂದಿಸಿದರು. ಕಿರಣ್ ಭಟ್ ಹಾಗೂ ಉದಯ್ ಮಡಿವಾಳ ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.